ನೋಡಿ, ಮೈಸೂರಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಡಿಷನ್ ಇತ್ತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬಂದಿರೋದು ಮೈಸೂರಿನ ಜಯನಗರದಲ್ಲಿ ಬರುವ ವಿವೇಕಾನಂದ ಬಾಲೋದ್ಯಮ ಪಬ್ಲಿಕ್ ಸ್ಕೂಲ್ ಅಂತ. ಅಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಿಗೆ ಆಡಿಷನ್ ಇದೆ ಅಂತ ನನಗೆ ಬೆಳಗ್ಗೆನೇ ಗೊತ್ತಾಯಿತು. ತಕ್ಷಣಕ್ಕೆ ನಾನು ಹೊರಟೋದೆ. ಅಲ್ಲಿ ಹೋಗೋಷ್ಟೊತ್ತಿಗೆ ಫುಲ್ ಕ್ರೌಡ್ ಇತ್ತು. ಒಂದು 300 ಜನ ಮಕ್ಕಳು ಸೇರಿದ್ರು. ನನ್ನ ಮಗನಿಗೆ ಡ್ಯಾನ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ನೋಡೋಣ ಒಂದು ಸರಿ ಹೆಂಗಿರುತ್ತೆ ಏನು, ಅವನಿಗೂ ಒಂದು ಹೊಸ ಅನುಭವ ಆಗುತ್ತೆ ಅಂತ ಕರ್ಕೊಂಡು ಹೋದೆ. ಅವನಿಗೆ 264ನೇ ನಂಬರ್ ಬಂತು. ನಾವು ಬೆಳಗ್ಗೆ ಹೋದದ್ದು ಒಂದು 12:30 ಅಷ್ಟೊತ್ತಿಗೆ ಹೋಗಿದ್ದೆ. 9 o'clock ಸ್ಟಾರ್ಟ್ ಇತ್ತಲ್ಲಿ ಆಡಿಷನ್ ಎಲ್ಲ. ತುಂಬ ಮಕ್ಕಳು, ಎಷ್ಟು 6 ವರ್ಷದಿಂದ 60 ವರ್ಷದವರೆಗಿನವ್ರಿಗೆ ಎಲ್ರಿಗೂ ಇತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು. ಹಾಗೆ ಕಾಮಿಡಿ ಕಿಲಾಡಿ, ಅಲ್ಲೇ 2 ಆಡಿಷನ್ ನಡೀತಾ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮದು ನಂಬರ್ ಬಂದಾಗಲೇ ನಮಗೆ 5:30 6 o'clock ಆಗೋಗಿತ್ತು. ಅವ್ನು ಹೊರಗಡೆ ಬಂದಾಗ 6:30 ಆಗಿತ್ತು ಟೈಮ್. ಅಂದರೆ ತುಂಬ ಜನ ಇದ್ದರು. ಒಟ್ಟೊಟ್ಟಿಗೆ ಒಂದು 10 ಜನನ ಬಿಡ್ತಾಯಿದ್ರು ಒಳಗಡೆ. ಇಲ್ಲಿ ಮೊದಲು ನಮಗೆ ಅಪ್ಲಿಕೇಶನ್ ಕೊಟ್ಟು ನಾವು ಫಾರ್ಮ್ ಎಲ್ಲ ಫಿಲಪ್ ಮಾಡಿದ್ಮೇಲೆ ಆವಾಗ ಇಷ್ಟು ನಂಬರ್ ಅಂತ ಕೊಡ್ತಾರೆ. ಫಾರ್ಮ್ ಕೊಟ್ಟಮೇಲೆ ಆಮೇಲೆ ಅದನ್ನು ವೆರಿಫಿಕೇಷನ್ ಮಾಡೋಕ್ಕೆ ಹತ್ತಿರ ಬಂದಂಗೆ ವೆರಿಫಿಕೇಷನ್ ಮಾಡಿಬಿಟ್ಟು ನಮಗೆ ಇದು ಕೊಡೋದು. ಈಗ ಅನ್ಸೋಕ್ಕೆ ನಂಬರ್ ಇತ್ತಲ್ವ, ಆ ಥರದ್ದನ್ನು ಕೊಟ್ಬಿಟ್ಟು ವೆರಿಫಿಕೇಷನ್ ಮಾಡಿ ಕೊಡ್ತಾರೆ. ಈ ಥರ ಇತ್ತು ಆಡಿಷನ್ನು. ಅವ್ರಿಗೆ ನಾವು ಯಾವ ಸಾಂಗು ಅಂತ ಹೇಳಿಬಿಟ್ಟು ಫೋನನ್ನು ಕೊಟ್ಬಿಟ್ಟು ಕಳಿಸ್ಬೇಕು. ಅಲ್ಲಿ ಮೇಲೆ ಫಸ್ಟ್ ಫ್ಲೋರಲ್ಲಿ ಆಡಿಷನ್ ನಡೀತಾ ಇತ್ತು. ಮೇಲೆ ಪೇರೆಂಟ್ಸಿಗೆಲ್ಲ ಅಲೋವ್ ಇರಲಿಲ್ಲ. ಹಾಗಾಗಿ ಎಲ್ಲರೂ ಫೋನ್ಗಳನ್ನು ಅವನ ಹತ್ರ ಕೊಟ್ಬಿಟ್ಟು ಸಾಂಗ್ ಯಾವುದು ಅಂತ ಹೇಳಿಬಿಟ್ಟು ಕಳಿಸಿದ್ವಿ. ಚೆನ್ನಾಗಿ ಮಾಡಿ ಬಂದೆ ಮಮ್ಮಿ ಅಂತ ಹೇಳ್ದ. ರಿಸಲ್ಟ್ ಯಾವಾಗ ಅಂತಂದರೆ, ನಾವು ಫಾರ್ಮಲ್ಲೆಲ್ಲ ಫಿಲಪ್ ಮಾಡಿರ್ತೀವಿ, ಫೋನ್ ನಂಬರು ಎಲ್ಲ. ಅವರು ನಮಗೆ ಫೋನ್ ಮಾಡಿ ಸೆಲೆಕ್ಟ್ ಆದರೆ, ಎಲ್ಲ ಕಡೆದು ಆಡಿಷನ್ ಮುಗಿದ ಮೇಲೆ ಸೆಲೆಕ್ಷನ್ ಮಾಡೋದು ಏನೋ, ಅಷ್ಟು ಪ್ರೊಸೀಜರ್ ಗೊತ್ತಿಲ್ಲ ನನಗೆ. ಬಟ್ ಅವರು ಹೇಳ್ತೀವಿ ಆಮೇಲೆ 1 ಮಂತ್ ಒಳಗಡೆ ರಿಸಲ್ಟ್ ಹೇಳ್ತೀವಿ ಅಂತ ಹೇಳಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಏನಾದರೂ ಫೋನ್ ಬಂದರೆ ನಾನು ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ. ನಿಮ್ಮೆಲ್ಲರ ಬ್ಲೆಸ್ಸಿಸ್ ಅವನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.